ಆದ್ರೆ ಇನ್ನೊಂದು ಪ್ರಶ್ನೆ ನನಗೆ ಉದ್ಭವ ಆಗ್ತಾ ಇದೆ, ರಿಯಲ್ ಎಸ್ಟೇಟ್ ಬೇಡ ಬಿಡಿ, ಇನ್ನು ಗೋಲ್ಡ್ ನಲ್ಲಿ ಯಾಕೆ ನಾನು ಇನ್ವೆಸ್ಟ್ ಮಾಡಬಾರದು ಅನ್ನುವಂತ ಒಂದು ಪ್ರಶ್ನೆ ನನಗೆ ಉದ್ಭವ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೋಲ್ಡ್ ಫಂಡ್ ಅನ್ನುವಂಥದ್ದು ಏನಾದ್ರು ಮ್ಯೂಚುವಲ್ ಫಂಡ್ ರೀತಿಯಲ್ಲಿ ಸಿಗಬಹುದಾ ಅನ್ನುವಂಥದ್ದು ನನ್ನ ಮುಂದಿನ ಪ್ರಶ್ನೆ. ಚಿನ್ನದಲ್ಲಿ ಒಂದು 2-3 ವಿಚಾರ. ಒಂದು ಆರ್ನಮೆಂಟ್ ವ್ಯಾಲ್ಯೂ. ಖಂಡಿತ ಆರ್ನಮೆಂಟ್ ಮನೆಯಲ್ಲಿ ಬೇಕು, ಮನೆಯವರಿಗೆ ಬೇಕು, ನಮ್ಮ ಇನ್ಕಮ್ ಹೊಂದ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು. ಸಾಲ ಮಾಡಿ ಅಂತೂ ಹಾಕ್ಬಾರ್ದು. ಚಿನ್ನದ ಚೀಟಿ ಮಾಡಿ ಚಿನ್ನ ತಗೊಳ್ಳೋದು ನಮ್ಗೆ ಅರ್ಥ ಆಗ್ತದೆ. ಅದೇನು ಅಷ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಹೌದು. ಚಿನ್ನದ ಚೀಟಿ ತಗೊಳ್ಳೋದು ನಮ್ಗದು ಅಷ್ಟು ಅರ್ಥ ಆಗುದಿಲ್ಲ. ತಪ್ಪಂತೂ ನಾವು ಹೇಳೋದಿಲ್ಲ, ಅವರವರ ಇನ್ಕಮ್ ಹೊಂದ್ಕೊಂಡು ಅವ್ರು ಏನೋ ಮಾಡ್ತಾರೆ. ಬಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಆದ್ರೆ ನಿಮಗೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳಿವೆ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ SIP ಅಂತ ಕೇಳಿದ್ರಿ, ಬ್ಯಾಂಕ್ ಅಲ್ಲಿ RD ಇದ್ದಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ SIP ಅಂತ ಮಾಡಬಹುದು. ಅದೇ ತರ ನೀವು ಒಂದು ತಿಂಗಳಿಗೆ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಗೋಲ್ಡ್ ಅಲ್ಲಿ ಅಂತಿದ್ರೆ, ನೀವು ಆ ಫಂಡ್ ಅನ್ನ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಗೋಲ್ಡ್ ಫಂಡ್ ಗೆ ಇನ್ವೆಸ್ಟ್ ಮಾಡ್ತಾರೆ. ಅವನು ಯಾವತ್ತು ಅವನಿಗೆ ನಿಮ್ಮಿಂದ ಹಣ ಸಿಗ್ತೋ ಆವತ್ತಿನ ರೇಟ್ ಅಲ್ಲಿ ಅವನ ಎಕ್ಸ್ಪೆನ್ಸಸ್, ಅವನ ಫಂಡ್ ನಡೆಸುವ ಖರ್ಚು ಏನಿದೆಯೋ ಅದು ಕಳೆದ್ಬಿಟ್ಟು ಉಳಿದ ಹಣವನ್ನ ಆವತ್ತಿನ ಗೋಲ್ಡ್ ರೇಟ್ ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ. ಗೋಲ್ಡ್ ಫಂಡ್ಗಳು ಬರ್ತಾರೆ. ಈ ಫಂಡ್ಗಳಿಗೆ ತಿಂಗಳ SIP ಪ್ರತಿ ತಿಂಗಳು ಹಾಕ್ತಾ ಹೋಗ್ಬೋದು. ಇಲ್ಲ ಬಲ್ಕ್ ಹಣ ಇದೆ ಅಂದ್ರೆ ಒಂದ್ ಸ್ವಲ್ಪ ಈ ವರ್ಷ ಕ್ರೋಢೀಕರಿಸಿದ ಹಣ ಇದೆ, ಅದನ್ನ ಗೋಲ್ಡ್ ಸ್ಕೀಮ್ ಅಂದ್ರೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಅವತ್ತಿನ ರೆಡಿ ಪರ್ಚೇಸ್ ಆಗುತ್ತೆ. ನಿಮ್ಗೆ ಯಾವಾಗ ಬೇಕು ಆರ್ನಮೆಂಟ್ ಮಾಡ್ಲಿಕ್ಕೆ ಆ ಟೈಮಿಗೆ ಸೇಲ್ ಮಾಡಿ. ನಂತರ ನಿಮ್ಗೆ ನಿಯರೆಸ್ಟ್ ಜ್ಯುವೆಲರ್ ಹತ್ರ ಹೋಗಿ ಅವತ್ತಿಗೆ ಏನು ಆರ್ನಮೆಂಟ್ ರೇಟ್ ಎಷ್ಟು ಇದೆಯೋ ಅದನ್ನ ತಗೊಳ್ಳಿ. ಮೇಕಿಂಗ್ ಚಾರ್ಜ್ ಇಲ್ಲ, ಹೋಲ್ಡ್ ಮಾಡೋ ಚಾರ್ಜ್ ಇಲ್ಲ, ಪೇಪರ್ ಫಾರ್ಮ್ ಅಲ್ಲಿ ಇರ್ತದೆ, ಸ್ಟೇಟ್ಮೆಂಟ್ ನಿಮ್ಗೆ ಇಮೇಲ್ ಬರ್ತದೆ, ಆನ್ಲೈನ್ ಅಲ್ಲಿ ನೋಡಬಹುದು, ನಾವು ರಿಪೋರ್ಟ್ ಕಳಿಸ್ತೇವೆ, ರಿಪೋರ್ಟ್ ಅಲ್ಲಿ ನೋಡಬಹುದು. ಸಂಪೂರ್ಣ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ.